ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಯದೆಯದ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ರೌಂಡ್ ಆ್ಯಂಡ್ ಆಮೇಲೆ ಸೀಟ್ ನಾಟ್ ಅಲಾಟೆಡ್ ಬಗ್ಗೆ ಜಾಸ್ತಿ ಜನ ಮಾತಾಡಿ ನಮಗೆ ಸೀಟ್ ನಾಟ್ ಅಲಾಟೆಡ್ ಆಗಿದೆ, ನೆಕ್ಸ್ಟ್ ರೌಂಡ್ಗೆ ಹೋದಾಗ ನಮಗೆ ಸೀಟ್ ಸಿಗುತ್ತಾ ಇಲ್ವಾ, ಸಾಕಷ್ಟು ಜನ ಆದರೆ ಕಮೆಂಟ್ಸಲ್ಲಿ ಅದನ್ನೇ ಆಗ್ತಾಯಿದ್ರಿ. ನೋಡಿದೆ ಈಗ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಸೆಕೆಂಡ್ ರೌಂಡ್ ಆಗಿಲ್ಲ, ಥರ್ಡ್ ರೌಂಡ್ ಅಂತ ಬರ್ತದೆ. ಥರ್ಡ್ ರೌಂಡ್ ಅಂದರೆ ಯಾವುದೋ ಭಯ ಪಡೋಕೋಬೇಡಿ. ನಮಗೆ ಥರ್ಡ್ ರೌಂಡಲ್ಲಿ KCT ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ನಾವು ಥರ್ಡ್ ರೌಂಡ್ ಅಂತ ಎಲ್ಲರೂ ಕರೀತಾರೆ. ಆಮೇಲೆ ಇನ್ನೊಂದು ರೌಂಡ್ ನಡೀತದೆ ಮಾಪ್ ಅಪ್ ರೌಂಡ್ ಅಂತ, ಅದು ಜಾಸ್ತಿ ಸ್ಟೂಡೆಂಟ್ಸ್ಗೆ ಗೊತ್ತೇ ಆಗೋದಿಲ್ಲ. ಬಟ್ ಈ ವರ್ಷ KE ಡೈರೆಕ್ಟರ್ ಅವರು ಹೇಳಿದ್ದಾರೆ, ನಿಮ್ಗೇನಾದರೂ ಸೀಟ್ ಉಳಿತಂದರೆ ಫರ್ದರ್ ರೌಂಡ್ಗೂ ನಾವು ತೊಗೊಂಡು ಹೋಗ್ತೀವಿ, ಅದು ಎಷ್ಟೇ ರೌಂಡ್ ಆದರೂ ಪರವಾಗಿಲ್ಲ, ಸೀಟ್ ಫಿಲ್ ಆಗೋವರೆಗೂ ನಾವು KCT ಕೌನ್ಸಿಲಿಂಗ್ ನಡೆಸ್ತಾನೆ ಇರ್ತೀವಿ ಅಂತ. ಓಕೆ, ಇದೆಲ್ಲ ಅಪ್ಡೇಟ್ಸ್ ಅವಲ್ಲಿ ನಮ್ಗೆ ಗೊತ್ತಿತ್ತು ಅನ್ಕೋತೀನಿ. ಓಕೆ, ನಮ್ಮ ಚಾನಲ್ ಇನ್ನೂ ಫಸ್ಟ್ ಟೈಮ್ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನೀವು KCTಲಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟೆಡ್ ಆಗಿ ಅಡ್ಮಿಷನ್ ಆಗಿದ್ದರೆ ನಿಮಗೆ ಆನ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆಲ್ರೆಡಿ ನಿಮಗೇನು ಕಾಲೇಜ್ ಸ್ಟಾರ್ಟ್ ಡೇಟ್ಗೂ ಕೂಡ ಗೊತ್ತಾಯಿತು. ಈಗೇನಾದರೂ ನೀವು ಚಾಯ್ಸ್ 2 ತೊಗೊಂಡು ನೆಕ್ಸ್ಟ್ ರೌಂಡ್ ಹೋಗಿದ್ರೆ, ಓಲ್ಡಲ್ಲಿ ಇಟ್ಕೊಂಡು ಹೋಗಿದ್ರೆ ವೆಲ್ ಆ್ಯಂಡ್ ಗುಡ್. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಕಾಲೇಜ್ ಓಲ್ಡ್ ಆದರೆ ಇದೆ, ನೆಕ್ಸ್ಟ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಒಂದು ಸೀಟ್ ಅಂತ ಸಿಗುತ್ತೆ, ಅಡ್ಮಿಷನಲ್ಲಿ ಮಾಡಿಸ್ಕೋತೀರಾ. ಈಗ ಚಾಯ್ಸ್ 3 ತೊಗೊಂಡಿದ್ರೆ ನಿಮಗೆ ಅದು ಇಂಟ್ರೆಸ್ಟ್ ಇರಲ್ಲ, ಇಲ್ಲಾಂದರೆ ಏನೊಂದು ಆಪ್ಷನ್ ಇಂಟು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದು ತೊಗೊಂಡಿರ್ಬೋದು. ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಆ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ, ಬೇರೆ ಕಾಲೇಜಸ್ಗಳು ಕೆಳಗಡೆ ಇರೋ ಕಾಲೇಜಸ್ ಅದು ಇಷ್ಟೇ ಇರುತ್ತೆ, ಇಲ್ಲಾಂದರೆ ಮೇಲೆ ಇರುತ್ತೆ, ಇಲ್ಲಾಂದ್ರೆ ರೀ ಆರ್ಡರ್ ಕರೆಕ್ಟ್ ಮಾಡೋಣ ಅಂತ ತೊಗೊಂಡಿರ್ತೀರಾ. ಓಕೆ, ಅಂದರೆ ನಿಮಗೂ ಇಲ್ಲಿ ಸೆಕೆಂಡ್ ರೌಂಡ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈಗ ಸೀಟ್ ನಾಟ್ ಅಲಾಟೆಡ್ ಇರೋ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನೀವು ಕೂಡ ನನಗೆ ಇವಾಗ ಯಾವುದೇ ಥರ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತ ಕೇಳಿದ್ದೀರಿ. ಎಸ್, ಖಂಡಿತ ನಿಮಗೆ ಚಾಯ್ಸ್ ಎಂಟರ್ ಎನಬಲ್ ಇರಲ್ಲ. ಯಾಕಂದರೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ, ಡೈರೆಕ್ಟ್ ಇವಾಗ ಸೆಕೆಂಡ್ ರೌಂಡಿಗೆ ಬಂದಿರ್ತೀರಾ. ಈಗ ಸೆಕೆಂಡ್ ರೌಂಡಲ್ಲಿ ನೀವು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತ ಅಂದ್ಕೊಂಬಿಡಿ. ಅಂದರೆ ನೀವು ಇಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಬರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಬಂದಿರ್ತೀರಾ. ಇಲ್ಲಿ ನೀವು ಎಡಿಟಿಂಗ್ ಮಾತ್ರ ಬೇಕಾದ್ರೆ ಆಪ್ಷನ್ಸ್ ಕೊಡ್ತಾರೆ, ಅದನ್ನ ಎಡಿಟ್ ಮಾಡೋಕ್ಕೆ ಬೇಕಾದರೆ. ನೀವೇನಿಲ್ಲ, ಸೀಟ್ ಸಿಗೋವರೆಗೂ ಅಂದರೆ ನಿಮಗೆ ಏನು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋವರೆಗೂ ಸುಮ್ಮನೆ ಇರಬೇಕಾಗುತ್ತೆ, ಯಾವುದೇ ಥರ ಚಾಯ್ಸ್ ಎಂಟ್ರಿ ಅನ್ನು ಕೊಡೋದಿಲ್ಲ. ಸೆಕೆಂಡ್ ರೌಂಡ್ ಸೀಟ್ ಸಿಕ್ತು ಅಂದರೆ ನಿಮಗೂ ಕೂಡ ಚಾಯ್ಸ್ ಎಂಟ್ರಿ ಇರುತ್ತೆ. ಈಗ ನಾವು ಚಾಯ್ಸ್ ಎಂಟ್ರಿ ಇವಾಗ ಮಾಡಿಲ್ಲ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಸಿಕ್ತಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ನಿಮಗೆ ಅಲ್ಲಿ ನಿಮಗೆ ಎನೇಬಲ್ ಮಾಡ್ತಾರೆ ಚಾಯ್ಸ್ ಎಂಟ್ರಿಗೆ. ಸೀಟ್ ಸಿಕ್ತು ಅಂದರೆ, ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಮತ್ತೆ ಚಾಯ್ಸ್ ಎಂಟ್ರಿ ಕೊಡಲ್ಲ, ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಈ ಥರ ನೀವು ಫರ್ದರ್ ರೌಂಡ್ ಹೋಗ್ತೀರಾ. ನಮ್ದು ಏನು ಪ್ರೊಸೀಜರ್ ಅಂತ ಕೇಳ್ತಾಯಿದ್ರು ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ಸ್, ಅದಕ್ಕೆ ಅವ್ರಿಗೊಂದು ಚಿಕ್ಕದಾಗಿ ಅಪ್ಡೇಟ್ ಕೊಡೋಣ. ಅಂದರೆ ಈಗ ಸೀಟ್ ನಾಟ್ ಅಲಾಟೆಡ್ ಇದ್ದರೆ ಏನೂ ತೊಂದರೆ ಆಗಂತಿಲ್ಲ. ಅಂದರೆ ಈಗ ನೀವು ಏನು ಮಾಡಂತಿರಲ್ಲ, ಜಸ್ಟ್ ವೇಟ್ ಮಾಡಬೇಕು ನೆಕ್ಸ್ಟ್ ರೌಂಡ್ವರೆಗೂ. ಅದಕ್ಕೆ ನಾನು ಹೇಳಿದ್ದು ಸಾಕಷ್ಟು ಸ್ಟೂಡೆಂಟ್ಸ್ಗೆ ಎಷ್ಟು ಕಾಲೇಜಸ್ ಹತ್ರ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ಕಾಲೇಜಸ್ ಸೀಟ್ ಸಿಗುತ್ತೆ ಅಂತ. ಓಕೆ, ಯಾಕಂದರೆ ಸಾಕಷ್ಟು ಜನ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಕೇಳ್ತಾಯಿದ್ರು, ನಾನೀಗ ಸೀಟ್ ನಾಟ್ ಅಲಾಟೆಡ್ ಇದೆ ಏನು ಮಾಡಬೇಕು ಅಂತಂದು. ನೋಡಿ, ಸೀಟ್ ನಾಟ್ ಅಲಾಟೆಡ್ ಅಂತಿದ್ದರೆ ನೀವು ನೆಕ್ಸ್ಟ್ ರೌಂಡ್ಗೆ ಡೈರೆಕ್ಟಾಗಿ ಹೋಗಿರ್ತೀರಾ, ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೀಟ್ ಸಿಕ್ಕರೆ ನಿಮಗೆ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡ್ತಾರೆ, ಮತ್ತು ಸೀಟ್ ಸಿಕ್ಕಿಲ್ವ ನೀವು ನೆಕ್ಸ್ಟ್ ರೌಂಡ್ಗೆ ಮತ್ತೆ ಫರ್ದರ್ ರೌಂಡ್ಗೆ ನೀವು ಆಟೋಮೆಟಿಕ್ಲಿ ಶಿಫ್ಟ್ ಆಗಿಬಿಡ್ತೀರಾ. ಓಕೆ, ಈಗ ನೀವೇನಾದರೂ BSc ನರ್ಸಿಂಗ್ ಮಾಡ್ತೀನಿ ಅನ್ನೋ ಒಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನೋಡಿ ಹೇಳ್ತಾಯಿದ್ದೀನಿ. ನೋಡಿ, BSc ನರ್ಸಿಂಗ್ ಮಾಡ್ತಿರೋ ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನೀವು KCT ಫೀಸಲ್ಲೇ ಡೈರೆಕ್ಟ್ ಅಡ್ಮಿಷನ್ ಆದರೆ ಮಾಡಿಸ್ಕೋಬೋದಾಗಿರುತ್ತೆ. ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಹೋಗ್ಬಿಟ್ಟು BSc ನರ್ಸಿಂಗ್ ಡೈರೆಕ್ಟ್ ಅಡ್ಮಿಷನ್ ಅಂತ DM ಮಾಡಿ. ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಕೂಡ ಸಿಗ್ತವೆ, ಅಲ್ಲಿ ನಮ್ಮ ಎಷ್ಟೊಂದು ಜನ ಇದ್ದೀರಾ, ಅಲ್ಲಿ ಒಂದು 7,000 ಹುಡುಗರು ಇದ್ದೀರಾ. ನೀವೇನಾದರೂ BSc ನರ್ಸಿಂಗ್ ಮಾತ್ರ ಇವಾಗ ಸದ್ಯಕ್ಕೆ ಇರೋದು BSc ನರ್ಸಿಂಗು, ಬೇರೆ ಒಂದು ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಸೇಮ್ KCT ಫೀಸಲ್ಲೇ ನೀವು ಹೋಗಿ ಅಡ್ಮಿಷನ್ ಆದರೆ ಮಾಡಿಸ್ಬೋದಾಗಿರುತ್ತೆ ಸೇಮ್, ಮತ್ತು ಏನೇ ಎಕ್ಸ್ಟ್ರಾ ಯಾವುದು ₹1 ಫೀಸ್ ಇರೋದಿಲ್ಲ, ಸೇಮ್ KCT ಫೀಸೇ ಇರುತ್ತೆ. ಓಕೆ, BSc ನರ್ಸಿಂಗ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಕೊಟ್ಟೆ. ಮತ್ತು ಬೇರೆ ಒಂದು ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ದೀನಿ, ನಮ್ಮದು ಈಗ ನಿನ್ನೆ ಒಂದು ಸ್ಕಾಲರ್ಶಿಪ್ ವಿಡಿಯೋ ಹಾಕಿದ್ರಿ, ಅಲ್ಲಿ ನಮ್ಮದು ಅಡ್ಮಿಷನ್ನೇ ಹಾಕಿಲ್ಲ, ಅಡ್ಮಿಷನ್ ಆರ್ಡ್ರೇ ಬಂದಿಲ್ಲ ಅಂತಂದು. ಇವಾಗ ನಿಮಗೆ ಅಡ್ಮಿಷನ್ ಆರ್ಡ್ರ್ ಬರೋದಂದ್ರೆ ಸ್ಕಾಲರ್ಶಿಪ್ ಹಾಕೋಕ್ಕಾಗಲ್ಲ. ಹೌದು, ಆಮೇಲೆ ನೀವು ಅಡ್ಮಿಷನ್ ಆರ್ಡ್ರ್ ಬಂದಮೇಲೆ ಬೇರೆ ಸ್ಕಾಲರ್ಶಿಪ್ ಬರ್ತವೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಅದಕ್ಕಾದ್ರೆ ಹಾಕ್ಬೋದಾಗಿರುತ್ತೆ. ನಿನ್ನೆ ಜಸ್ಟ್ ಒಂದು ಸ್ಕಾಲರ್ಶಿಪ್ ಅಷ್ಟೇ ಹೇಳಿದ್ದೀನಿ, ತುಂಬ ಸಾಕಷ್ಟು ಸ್ಕಾಲರ್ಶಿಪ್ ಆದರೆ ಇದ್ದಾವೆ, ಅದಕ್ಕೆ ಯಾವುದಕ್ಕಾದರೂ ಒಂದಕ್ಕೆ ಅಪ್ಲೈ ಮಾಡಿ, ಒಂದು ಸೆಲೆಕ್ಟ್ ಆದರೆ ಸಾಕು, ನಿಮಗೆ ಎಷ್ಟೊಂದು ಚೇಂಜಸ್ ಆದರೆ ಆಗುತ್ತೆ. ಓಕೆ, ಆಮೇಲೆ ನಾನು ಡ್ರಾಪರ್ ಸ್ಟೂಡೆಂಟ್ಸು ನಾನು ಅಪ್ಲೈ ಮಾಡ್ಬೋದಾ? ನೋಡಿ, ಇದು ಡ್ರಾಪರು ಅದೇನು ಮ್ಯಾಟ್ರ್ ಆಗಲ್ಲ. ನೀವು ಯಾವುದೇ ಒಂದು ಕ್ಯಾಟಗರಿಲಿ ಅಂದರೆ ಯಾವುದೇ ಇಯರ್ಲಾದ್ರು ಓದ್ತೀರಿ, ಫಸ್ಟ್ ಇಯರು ಇಂದ ಹಿಡಿದು ನೀವು ಸೆಕೆಂಡ್ PUC ಆಮೇಲೆ UG ಸ್ಟೂಡೆಂಟ್ಸು PG ಸ್ಟೂಡೆಂಟ್ಸ್ ಯಾವುದೇ ಹೋಗ್ತೀರಿ, ನಿಮ್ಮದು ಯಾವುದು ಬರುತ್ತೆ ಅದನ್ನು ನೀವು ಅದು ನೋಡ್ಕೊಂಡು ಹಾಕಬೇಕು. ನೀವು PG ಸ್ಟೂಡೆಂಟ್ಸ್ ಆದರೆ PG ಸ್ಕಾಲರ್ಶಿಪ್ ಆಗಬೇಕು, ಇಲ್ಲ ನೀವು UG ಸ್ಟೂಡೆಂಟ್ಸ್ ಆದರೆ UG ಸ್ಕಾಲರ್ಶಿಪ್ ಆಗಬೇಕು. ಈ ಥರ ನಿಮ್ಮ ಒಂದು ಸ್ಕಾಲರ್ಶಿಪ್ ನೋಡಿ ಅದನ್ನ ಅಪ್ಲೈ ಮಾಡಿ. KCTಲಿ ಮತ್ತೇನು ಸೆಕೆಂಡ್ ರೌಂಡ್ ಯಾವಾಗಂತ ಸ್ಟಾರ್ಟ್ ಅಂತ ಕೇಳ್ತಿದ್ರೆ ಆದಷ್ಟು ಬೇಗನೆ ಹೇಳಿದ್ನಲ್ಲ, ನಿಮಗೆ ಡೇಟ್ ಆಲ್ರೆಡಿ ಹೇಳಿದ್ದೀನಿ, ಅಷ್ಟರಲ್ಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಏನೇನು ಮಾಡಬೇಕು ಏನಿಲ್ಲ, ಯಾಕಂದರೆ ನಿಮ್ಮದು ಒಂದು ಕಟ್ ಆಫ್ ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅಂದರೆ BMS ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಮತ್ತು ಒಂದಿಷ್ಟು ಕಾಲೇಜಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತ ಕಮೆಂಟ್ಸ್ಗಳು ನೋಡಿದೆ.
ಅದು ಕೂಡ ಅವರು ಕೊಟ್ಟಿರಲ್ಲ ಡೇಟಾ, ಆಟೋಮೆಟಿಕ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಎಲ್ಲ ಒಂದು ಡೇಟಾ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದಪ್ಪ ಅಂದರೆ ನಮಗೆ ಕಟ್ ಆಫ್ ಬಿಡ್ತಾರಾ ಸೆಕೆಂಡ್ ರೌಂಡ್ಗೆ? ಖಂಡಿತ ಕಟ್ ಆಫ್ ಆದರೆ ಬಿಟ್ಟೇ ಬಿಡ್ತಾರೆ. ನಿಮ್ಗೆ ಯಾವಾಗ ಮುಗಿಸ್ಕೊಂಡು ಅಂದರೆ ಫಸ್ಟ್ ರೌಂಡ್ ಮುಗಿದು ಸೆಕೆಂಡ್ ರೌಂಡ್ ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡಿ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಮತ್ತೆ ಸೆಕೆಂಡ್ ರೌಂಡ್ದು ಕಟ್ ಆಫ್ ಆದರೆ ಬಿಡ್ತಾರೆ. ಡೋಂಟ್ ವರಿ, ಟೆನ್ಷನ್ ತೊಗೊಬೇಡಿ, ಎಲ್ಲನೂ ಫರ್ದರ್ ರೌಂಡ್ ಈಸಿಯಾಗಿ ಸೊಲ್ಯೂಷನ್ ಕ್ಲೀನಾಗಿ ನಡೀತದೆ. ಏನೇ ಅಪ್ಡೇಟ್ಸ್ ಬಂದು ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಸಿಗ್ತಾ ಇರುತ್ತೆ. ಹೋಗಿ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ ಕೊಟ್ಟಿದ್ದೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯಕೋಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ಡ ಅಷ್ಟಕ್ಕೆಲ್ಲ ಬೆಲ್ ಜೈ ಹಿಂದ್, ಒಂದೇ ಮಾತರಂ.